ಹಾಯ್ ಫ್ರೆಂಡ್ಸ್, ಇವತ್ತು 4ನೇ ದಿನ. ಸೊ ಇವತ್ತು ನಾನು ಗಣೇಶನಿಗೆ ಮತ್ತೆ ಗರಕೆ ಎಲ್ಲ ತೊಗೊಂಡು ಬಂದಿಟ್ಟಿದ್ದೀನಿ. ಮತ್ತೆ ಒಣಗೋಗಿತ್ತು ಫಸ್ಟ್ ಇಟ್ಟಿರೋದೆಲ್ಲ. ಸೊ ಹಾಗೆ 4ನೇ ದಿನ ತಿಂಡಿ ಏನು ಮಾಡಿದ್ದೀನಿ ಅಂದರೆ, ನಾನಿವತ್ತು ಕಡುಬು ಮಾಡಿದ್ದೀನಿ, ಅಂದರೆ ಮೋದಕ ಕಡುಬು ಮಾಡಿದ್ದೀನಿ. ಇನ್ನು ನಾಳೆ ಒಂದಿನ ಬ್ಯಾಲೆನ್ಸ್ ಇರುತ್ತೆ, ಒನ್ ಡೇ ಮಾತ್ರ. ಇವತ್ತು ನಾನು ಮೋದಕ ಮಾಡಿದ್ದೀನಿ. ಸೊ ಹಾಗೆ ನಮ್ಮನೆ ಹೆಣ್ಮಕ್ಳಿಗೆಲ್ಲ ತಾಂಬೂಲ ಕೊಡಬೇಕಿತ್ತು. ಸೊ ಹಾಗಾಗಿ ನಾನು ಎಲ್ಲರನ್ನೂ ಭಾನುವಾರ ಬರೋದಕ್ಕೆ ಅಂತ ಹೇಳಿದ್ದೆ. ಸೊ ಭಾನುವಾರ ಬಂದರೆ ಎಲ್ಲರೂ ಅಡುಗೆ ಎಲ್ಲ ಮಾಡಿ ನಾನು ಆಮೇಲೆ ಅವ್ರನ್ನ ಕರೆಸಿ ತಾಂಬೂಲ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಆದರೆ ಕೆಲವೊಂದು ಕಾರಣಗಳಿಂದ ಅವರೆಲ್ಲ ಒಟ್ಟಿಗೆ ಬರೋಕ್ಕಾಗ್ತಾಯಿಲ್ಲ. ಸೊ ಭಾನುವಾರನೂ ಬರೋಕ್ಕಾಗ್ತಿಲ್ಲ, ಎಲ್ಲೋ ಹೋಗಬೇಕು ಅಂತ ಹೇಳಿದ್ರು. ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ ಅಂದರು. ಈ ಥರ ಎಲ್ಲ ಆಯಿತು. ನಾನು ಎಲ್ಲ ತೊಗೊಂಡು ಬಂದು ರೇಷನ್ನು, ನಾಳೆಗೆ ಬೇಕಾಗಿರೋ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ, ಇವಾಗ ಯಾರು ಬರ್ತಿರೋ ಬನ್ನಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಮಿಕ್ಕಿದವ್ರಿಗೆ ಆಮೇಲೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಾಗಾಗಿ ಈಗ ಒಬ್ಬರು ಬರ್ತೀವಿ ಅಂದರು, ಅಂದರೆ ನಮ್ಮ ಯಜಮಾನ್ರಿಗೆ 4 ಜನ ಅಕ್ಕಂದಿರು. ಸೊ ಒಬ್ಬರು ಬರ್ತೀವಿ ಅಂದರು. ಸೊ ನಾವೊಬ್ಬರು ಇವಾಗ ಇನ್ನು 3 ಜನ ಆಮೇಲೆ ನೋಡೋಣ ಅಂದರು. ಅದರಲ್ಲೂ ಸಾಟರ್ಡೆ ಕೊಡೋದು ಬೇಡ ಅನ್ನೋದೊಂದು ಹೀಗೆ ಏನೋ ಒಂದು ಗೊಂದಲ. ಸೊ ಆದರೂ ಪರವಾಗಿಲ್ಲ, ಅತ್ಲಾಗ ಇನ್ನೇನು ಮಾಡೋಕ್ಕಾಗಲ್ಲ. ನಾಳೆ ಗಣೇಶನ ವಿಸರ್ಜನೆ ಮಾಡೋಣ, ಇವತ್ತು ಅತ್ಲಾಗ ಕೊಟ್ಬಿಡೋಣ ಅಂತ ಸಡನ್ನಾಗಿ. ಮತ್ತೆ ಇವಾಗ ಅಡುಗೆ ಏನೂ ಮಾಡಿಲ್ಲ. ಸೊ ಅಡುಗೆ ಏನೂ ಬೇಡ, ಏನಿದೆಯೋ ಅದೇ ಸಾಕು, ನಾವು ಅರ್ಜೆಂಟಾಗಿ ಬಂದು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಇವಾಗ ತಾಂಬೂಲ ಜೋಡಿಸ್ತಾ ಇದ್ದೀನಿ. ಸೊ ನಮ್ಮ ಹೆಣ್ಮಕ್ಳಿಗೆ ಸಿಂಪಲ್ಲಾಗಿ ಈ ವರ್ಷ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ಗಳಿಗೆ ಫೀಸ್ಗಳು, ಟ್ಯೂಷನ್ನು, ಹಾಗೆ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರೋದ್ರಿಂದ ಸ್ವಲ್ಪ ನಮಗೆ ಬಜೆಟ್ ಸ್ವಲ್ಪ ಲೋ ಆಯಿತು. ಹಾಗಾಗಿ ಈ ಸರಿ ತಾಂಬೂಲ ಕೊಡೋಕ್ಕಾಗಲ್ಲ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಯಜಮಾನರು ಕರೆಸಿ ಬರೀ ಒಂದು ಬ್ಲೌಸ್ ಪೀಸು ಅರ್ಶಿನ ಕೊಟ್ಟು ಕಳಿಸು ಪರವಾಗಿಲ್ಲ ಅಂದರು. ನನಗೆ ಆ ಥರ ಕೊಡೋಕ್ಕೆ ಮನಸ್ಸಾಗಿಲ್ಲ. ಸೊ ಹೆಣ್ಮಕ್ಳಿಗೆ ವರ್ಷಕ್ಕೊಂದು ಸರಿ ಕೊಡ್ತೀವಲ್ಲ, ಸ್ವಲ್ಪ ಹಾಗೇ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಇರೋದರಲ್ಲಿ ಒಂದೊಂದು ಸ್ಯಾರಿ ತೊಗೊಂಡು ಬಂದೆ. ಸೊ 4 ಜನಕ್ಕೂ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಆದರೆ ನಾನು ವರ್ಷ ಚೆನ್ನಾಗಿರೋದೇ ಕೊಡ್ತಾಯಿದ್ದೆ, ಸ್ವಲ್ಪ ರೇಟ್ ಆಗಿರೋದೆ. ಬಟ್ ಈ ವರ್ಷ ಸ್ವಲ್ಪ ಕಮ್ಮಿಯಲ್ಲಿ ತೊಗೊಂಡಿದ್ದೀನಿ. ನನಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇಷ್ಟು ಕಮ್ಮಿಯಲ್ಲಿ ಚೆನ್ನಾಗೇ ಇಲ್ಲ ಅನ್ನೋದೊಂದು ನನಗೊಂದು. ಆದ್ರೂ ಬಿಡದೆ ಕೊಡಬೇಕು ಅನ್ನೋದು ನನಗೆ. ನಮ್ಮಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದರು. ನಮ್ಮ ಹಸ್ಬೆಂಡವರು ಅಣ್ಣ ತಮ್ಮಂದಿರು 3 ಜನ ಇದ್ದಾರೆ. ಬಟ್ ವರ್ಷ ನಾನೇ ಕೊಡೋದು. ಹಾಗಾಗಿ ಇನ್ನು ಯಾರಿಗೂ ಹೇಳಿಲ್ಲ ನಾನು, ನೀವು ಕೊಡಿ ಅಂತಲೂ ಯಾರಿಗೂ ಹೇಳೋಕ್ಕೋಗಿಲ್ಲ. ಸೊ ನನ್ನ ಹತ್ರ ಎಷ್ಟಿದೆಯೋ ಅಷ್ಟು, ನನ್ನ ಕೈಲಾದಷ್ಟು ಹೆಣ್ಮಕ್ಳಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತಾಯಿದ್ದೀನಿ. ಸೊ ಏನೇನು ಕೊಡ್ತಾಯಿದ್ದೀನಿ ಅಂತ ನೋಡಿ. ಹಾಗೆ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟರು ಅದು ಇಷ್ಟಪಟ್ಟು ತೊಗೊತಾರೆ. ಬಟ್ ಆದ್ರೂ ನನಗೊಂದು ಫೀಲು, ಸ್ಯಾರಿಗಳು ಚೆನ್ನಾಗಿಲ್ಲ ಇರಲ್ಲ, ಕೆಲವು ಟೈಮಲ್ಲಿ ಕಮ್ಮಿಯಲ್ಲಿ ತೊಗೊಂಡಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅವ್ರಿಗೆ ಅನ್ನೋದೊಂದು. ಬಟ್ ಅವರು ಆ ಥರ ಅಂದ್ಕೊಳ್ಳಲ್ಲ, ಬಟ್ ಗೊತ್ತಿಲ್ಲ ಮನಸ್ಸಲ್ಲಿ. ಬಟ್ ಯಾರೂ ಅಂದ್ಕೊಳ್ಳಲ್ಲ, ನೋಡೋಣ ಏನಾದರೂ ಅಂದ್ಕೊತಾರೋ ಗೊತ್ತಿಲ್ಲ ನನಗೆ. ಬಟ್ ಇವಾಗ ತಾಂಬೂಲ ಸ್ವಲ್ಪ ಪ್ಯಾಕ್ ಮಾಡೋಣ. ಎಲ್ಲ ಒಂದು ತಟ್ಟೆಲಿ ಜೋಡಿಸಿಡೋಣ ಅಂದ್ಕೊಂಡಿದ್ದೀನಿ. ಅವ್ರು ಈಗ ಬರ್ತಾರಂತೆ. ಸೊ ಎಲ್ಲ ಜೋಡಿಸಿಟ್ಟು ನಾಳೆ ಬಂದಿದ್ದರೆ, ಅವರು ಒಂದಿನ ಭಾನುವಾರ ಬಂದಿದ್ದರೆ ನನಗೆ ಬೆಟರ್ ಆಗ್ತಿತ್ತು. ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡ್ಬೋದಿತ್ತು ಅಂದ್ಕೊಂಡಿದ್ದೆ. ಬಟ್ ಆದರೆ ಅವರು ಇವತ್ತೇ ಬರ್ತೀವಿ ಅಂತ ಹೇಳಿದ್ರು. ಹಾಗೆ 2 ತೆಂಗಿನಕಾಯಿ, ಹಾಗೆ ನಾವು ಏನಾದರೂ ಫ್ರೂಟ್ಸು ಅಂತ ಇಡಬೇಕು. ಸೊ ನಾನಿಲ್ಲಿ ಒಂದು 3 ಥರದ ಫ್ರೂಟ್ಸು, 4 ಬನಾನಾ ಒಂದಿದೆ, ಹಾಗೆ ನೋಡಿ ನಾನು ಈ ಥರ ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ. ಬಟ್ ಈ ವರ್ಷವೇ ನಾನು ಈ ಥರ ಸ್ವಲ್ಪ ಕಮ್ಮಿಯಲ್ಲೇ ತೆಗೆದಿರೋದು. ಸೊ ಈ ಥರ ಒಂದು ಸ್ಯಾರಿ ಅವರಿಗೆಲ್ಲ ಲೈಕ್ ಆಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಕೊಡಬೇಕಲ್ಲ, ವರ್ಷ ನಾನೇ ಕೊಡ್ತಾ ಇರೋದು. ಹಾಗಾಗಿ ಕೊಡಬೇಕು ಅನ್ನೋದು ನನಗೆ, ಕೊಡದೇ ಇರೋಕ್ಕೂ ಮನಸ್ಸಿಲ್ಲ. ಯಾಕೆಂದರೆ ವರ್ಷಕ್ಕೊಂದು ಸರಿ ಹೆಣ್ಮಕ್ಳಿಗೆ ಕೊಡೋದಲ್ವ. ಹಾಗಾಗಿ ಹಾಗೆ ಬೆಲ್ಲದ ಅಚ್ಚು, ಹಾಗೆ ಒಂದು 101 ರೂಪಾಯಿ,
ಬನಾನಾ, ಒಣಕೊಬ್ಬರಿ ಒಂದು ಕಾಯಿ ಸುಲಿಬೇಕಿತ್ತು, ನಾನೇ ಸುಲಿಬೇಕಿತ್ತು ಅದು ಮಿಷನಲ್ಲೇ. ಸೊ ಎಲ್ಲ ಗಟ್ಟಿ ಕಾಯಿ ಆಗಿತ್ತು, ಅದು ಸುಲಿಯೋಕ್ಕೆ ಟೈಮ್ ಆಗಿಲ್ಲ. ನಾಳೆ ಬಿಡು ಬರೋದು ಅಂತ ಹೇಳಿ ನಾನು ಒಣಕೊಬ್ಬರಿ ಒಂದು ಸುಲಿದಿಲ್ಲ. ಒಣಕೊಬ್ಬರಿ ಬಟ್ಲು ಇಡಬೇಕು. ಹಾಗೆ ಈ ಥರ ಬಾಗ್ನದ ಪ್ಯಾಕೆಟು, ಇದರಲ್ಲಿ ಅರಿಶಿನ ಕನ್ನಡಿ, ಹಾಗೆ ಒಂದು ಅರಿಶಿನ ಕೊಂಬು, ಮಿರರ್ ಎಲ್ಲ ಇರುತ್ತೆ. ಸೊ ಇದು ಒಂದು ಪ್ಯಾಕೆಟ್. ಹಾಗೆ ಒಂದು ಡಜನ್ ಬಾಳೆ. ಸೊ ಹೂವು ಮುಡ್ಕೊಳ್ಳೋದಕ್ಕೆ ಕಟ್ಟಿರೋ ಹೂವು ತೊಗೊಂಡು ಬರ್ತಾರೆ, ನಮ್ಮ ಅತ್ತೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸ್ಯಾರಿಯಲ್ಲಿ ಬ್ಲೌಸ್ ಇದೆ, ಆದರೂ ಕೂಡ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ. ಇದು ಒಂದು ತಟ್ಟೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸೊ ಇನ್ನೊಂದು ತಟ್ಟೆ, ಇನ್ನೂ 2 ತಟ್ಟೆ ಜೋಡಿಸ್ತೀನಿ. ಇವಾಗ 3 ಜನ ಬರ್ತಾರೆ, 3 ಜನಕ್ಕೆ ಕೊಡ್ತೀನಿ. ಹಾಗೆ ಇನ್ನು ತಿಂಡಿಗಳೆಲ್ಲ ಇಟ್ಟಿಲ್ಲ, ಸೊ ತಿಂಡಿಗಳೆಲ್ಲ ಇಡಬೇಕು. ಬೆಲ್ಲದ ಅಚ್ಚು ಕೂಡ ಇಡಬೇಕು. ಬೆಲ್ಲದ ಅಚ್ಚು, ಇದು ನಾವು ಒಣಕೊಬ್ಬರಿ ಎಲ್ಲ ಇಡಬೇಕು. ಆ್ಯಕ್ಚುಲಿ ಒಣಕೊಬ್ಬರಿ ನಾನು ಹೇಳಿದ್ನಲ್ಲ, ಅದೇ ಸುಲಿದಿಲ್ಲ ನಾನು, ಹಾಗಾಗಿ ಅದನ್ನು ಇಟ್ಟಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಒಬ್ಬರು ಡ್ರೆಸ್ ಹಾಕ್ತಾರೆ, ಸ್ಯಾರಿ ಉಡೋದಿಲ್ಲ. ಕೆಳಗೆ ಇಡಬೇಕು. ಇದು ಕೂಡ ಒಂದು ಇಟ್ಬಿಡೋಣ. ಸೊ ನಾನು ಈ ರೀತಿ ಎಲ್ಲ ತಟ್ಟೆಗೆ ಹಾಕಿಟ್ಟಿದ್ದೀನಿ, ಅವ್ರು ಬಂದಾಗ ಈಸಿಯಾಗಿ ಆಗಿ ಕೊಡ್ಬೋದು ಅಂತ. ಮತ್ತೆ ಒಂದೊಂದು ಮರ್ತೋಗ್ಬಿಡ್ತೀನಿ, ಒಂದೊಂದ್ಸಲ ಒಂದೊಂದು ಕೊಟ್ಟು ಬಿಟ್ಬಿಡ್ತೀನಿ, ಆ ಥರ ಆಗಿಬಿಡುತ್ತೆ ಅಂತ ಫಸ್ಟೇ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ತಟ್ಟೆಲೆಲ್ಲ ಇಟ್ಬಿಟ್ರೆ ಇಡ್ಬೋದು. ಮತ್ತು ಇಲ್ಲಾಂದರೆ ಒಂದೊಂದು ಕೊಟ್ಟು ಒಂದೊಂದು ಬಿಡ್ತಾ ಇರ್ತೀನಿ, ಆ ಥರ ಆಗ್ಬಿಡುತ್ತೆ. ಸೊ ಈ ರೀತಿ ನಾನು ತಿಂಡಿಗಳನ್ನ ಸ್ವಲ್ಪ ಹಾಕಿಡ್ತಾ ಇದ್ದೀನಿ. ಹಾಗೆ ರವೆ ಉಂಡೆ 1-2, ಹಾಗೆ ಶೇಂಗಾ ಉಂಡೆ 2, ಲಾಡು, ಹಾಗೆ ಚಕ್ಲಿ, ಹಾಗೆ ಕರ್ಜಿಕಾಯಿ, ಇದಿಷ್ಟು ಒಬ್ಬೊಬ್ಬರಿಗೆ ಅಂತ ಈ ಥರ ಪ್ಯಾಕ್ ಮಾಡಿ ತಾಂಬೂಲದ ಜೊತೆಯಲ್ಲೇ ಇಡ್ತಾಯಿದ್ದೀನಿ. ಅವರು ಊಟ ಮಾಡುವಾಗ ಇದ್ದಿದ್ರೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ಎಲ್ಲ ಬಡಿಸ್ತಿದ್ದೆ ಎಲ್ಲರಿಗೂ. ಸೊ ಹಬ್ಬದ ಅಡುಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ನಾನು ಈ ಥರ ಪ್ಯಾಕ್ಗಳನ್ನ ಮಾಡಿ ಸ್ವಲ್ಪ ತಿಂಡಿಗಳನ್ನ ಅದರಲ್ಲೇ ಇಡ್ತಾಯಿದ್ದೀನಿ ತಾಂಬೂಲಕ್ಕೆ. ಹಾಗೆ ನೋಡಿ, ನಾನು ಎಷ್ಟೇ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಒಂದೇ ಒಂದು ಮರ್ತೋಗ್ಬಿಡ್ತೀನಿ. ಮತ್ತೆ ನೋಡಿ, ಅರಿಶಿನದ ದಾರ ಮಾಡಬೇಕಿತ್ತು ಅವ್ರಿಗೆ, ಅದನ್ನು ಕೂಡ ಮಾಡಿಲ್ಲ. ಇವಾಗ ಮಾಡಬೇಕು, ಮತ್ತೆ ಮರ್ತು ಹೋಗುತ್ತೆ. ನೋಡಿ, ಎಷ್ಟೊಂದು ನೆನಪಿಟ್ಕೊಂಡು ಮಾಡಿದ್ರು ಕೂಡ ಕೆಲವೊಂದು ಮರ್ತು ಹೋಗ್ಬಿಡುತ್ತೆ ಅರ್ಜೆಂಟಲ್ಲಿ. ಈಗ ಸ್ವಲ್ಪ ಅರಿಶಿನದ ದಾರ ಮಾಡ್ಕೊಳ್ಳೋಣ. ಈ ರೀತಿ ದಾರಾನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲದರಲ್ಲೂ ಒಂದೊಂದು ಇಟ್ಬಿಡ್ತೀನಿ, ಆವಾಗ ನೆನಪಿರುತ್ತೆ. ಸೊ ಹೀಗೆ ಬಾಗಿನ ಕೊಡೋದಂದರೆ ಹೀಗೆ ಒಂದೊಂದೇ ಮರ್ತು ಹೋಗುತ್ತೆ. ಸೊ ನಮ್ಮ ಯಜಮಾನ್ರ ಅಕ್ಕಂದಿರು ಬಂದಿದ್ದರು, ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ಬಂದಾಗ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಸೊ ಅಡುಗೆ ಏನು ಮಾಡೋದು ಬೇಡ, ನಮಗೆ ಲೈಟಾಗಿ ಏನಿದೆಯೋ ಅದೇ ಸಾಕು ಅಂದಿದ್ರು. ಸೊ ನನಗದು ಹಾಗೆ ಅಷ್ಟರಲ್ಲೇ ಇಡೋಕ್ಕಾಗಿಲ್ಲ. ಸೊ ಹಾಗೆ ನಾನು ರೈಸು, ರಸಮು, ಬೋಂಡ, ಹಾಗೆ ಮುದ್ದೆ, ಗೊಜ್ಜು ಎಲ್ಲ ಮಾಡಿದ್ದೆ. ಅವ್ರು ಬರೋ ಟೈಮಿಗೆ ಬಂದಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ಎಲ್ಲ ಅಡುಗೆ ರೆಡಿ ಆಯಿತು. ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡೋ ಅಷ್ಟು ಟೈಮೇ ಇರಲ್ಲ ಅವ್ರುಗಳ ಹತ್ರ, ಯಾಕೆಂದರೆ ಹಂಗೆ ಬಂದು ಹಂಗೆ ಹೋಗ್ತಾರೆ. ಹಾಗಾಗಿ ನಮ್ಮ ಯಜಮಾನ್ರು 3 ಜನ ಅಕ್ಕಂದಿರು, ಇವರಿಬ್ರು 3 ಜನ, ಇನ್ನೊಬ್ಬರು ಬಂದಿಲ್ಲ. ಅವ್ರು ಯಾವಾಗ ಬರ್ತಾರೋ ಆವಾಗಲೇ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವರೆಲ್ಲ ಊರಿಗೆ ಹೋಗಿರೋ ಕಾರಣಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಮತ್ತು ಒಂದು 2 ಡೇಸ್ ಬಿಟ್ಕೊಂಡು ಬರ್ತೀನಿ ಅಂದರು. ಸರಿ ಅಂದ್ಕೊಂಡು ಬಂದಿರೋರಿಗೆ ಕೊಡೋಣ ಅಂತ ಹೇಳಿ ಅವ್ರಿಗೆ ಕೊಡ್ತಾಯಿದ್ದೀನಿ. షూలు వేస్తా, ఇప్పుడు వేస్తా లేదా షూ లేదు, డ్రై అవుతుంది సరిపోతుంది. రోంటి ఇప్పుడు డ్రై అవుతుంది, పొట్టు వస్తుంది. అదే గీరుకుంటే గీరుతా ఉంటుంది.
ಸೊ ಹಾಗೆ ನಾನು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹಾಗೆ ಹೂವನ್ನು ಕೊಟ್ಬಿಟ್ಟು ನಾನು ಒಬ್ರೊಬ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ. ಸೊ ಅವರು ದೊಡ್ಡಕ್ಕ, ಮಿಡಲಲ್ಲಿರೋರು ನಮ್ಮ ಯಜಮಾನ್ರಿಗಿಂತ ದೊಡ್ಡಕ್ಕ, ಎಲ್ಲರಿಗೂ ಫಸ್ಟು ಅವರೇ. ಆಮೇಲೆ ಸೆಕೆಂಡ್ನವರು ಬಂದಿಲ್ಲ, ಇವರು ಲಾಸ್ಟು, 4ನೇ ಅಕ್ಕ ಇವರು. 3ನೇ ಅಕ್ಕ ಆ ಕಡೆ ಲಾಸ್ಟಲ್ಲಿ ಕೂತಿರೋರು. ಇನ್ನು ಆಮೇಲೆ ಇಬ್ಬರು ತಮ್ಮಂದಿರು ನಮ್ಮ ಯಜಮಾನ್ರಿಗೆ. ಸೊ 4 ಜನ ಅಕ್ಕಂದಿರು. ಇವರು ಈ ಕಡೆ ಈಗ ಆ ಕಡೆ ಇಲ್ಲ, ನಾನಿವಾಗ ತಾಂಬೂಲ ಕೊಡ್ತಾ ಇರೋರು ಅವರು ಯಾವಾಗಲೂ ಒಂದು ಸರಿ ಬರ್ತಾರೆ, ಅವ್ರ ಹಸ್ಬೆಂಡ್ ಮನೇಲೇ ಇದ್ದಾರೆ. ಸೊ ಇನ್ನಿಬ್ಬರು ಈ ಕಡೆ ಇರೋರು ಇಲ್ಲೇ ನಮ್ಮ ಮನೆಯಲ್ಲೇ, ಅಂದರೆ ನಮ್ಮ ಅತ್ತೆ ಮನೆಯಲ್ಲೇ ಇದ್ದಾರೆ. ಸೊ ಅವರು ಒಬ್ಬರು ಮದುವೆನೇ ಆಗಿಲ್ಲ ಇನ್ನು. ಅವ್ರಿಗೆಲ್ಲ ತಮ್ಮ ತಂಗಿರನ್ನೆಲ್ಲ ಬೆಳೆಸೋದಕ್ಕೋಸ್ಕರ ಚಿಕ್ಕ ವಯಸ್ಸಿಂದ ಆವಾಗಿನ ಬಡತನದಲ್ಲಿ ಹಾಗೇ ಎಲ್ಲರಿಗೂ ಬೆಳೆಸ್ಕೊಂಡು ಅವ್ರ ಮದುವೆ ಆಗೋದನ್ನೇ ಬಿಟ್ಟು ಹಾಗೆ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಮದುವೆ ಆಗದೆ ಅವ್ರ ಲೈಫ್ನ ಈಗ. ಸೊ ಇನ್ನೊಬ್ಬರು ಚಿಕ್ಕ ತಂಗಿ, ಸೊ ಅವರು ಕೂಡ ಮನೆಯಲ್ಲೇ ಇದ್ದಾರೆ. ಮಕ್ಕಳು ಮನೆಯಲ್ಲೇ ಇರಲಿ ಎಲ್ಲೇ ಇರಲಿ ಅವ್ರಿಗೆ ತಾಂಬೂಲ ಕೊಡೋದನ್ನು ಕಲಿಬೇಕು, ಎಲ್ಲರೂ ಕೂಡ ಒಳ್ಳೆಯದಾಗತ್ತೆ. ಅವ್ರ ಮಡ್ಲಕ್ಕಿ ಎಲ್ಲ ಕೊಟ್ಟು ವರ್ಷಕ್ಕೊಂದು ಸರಿ ಹೆಣ್ಮಕ್ಳನ್ನ ಕರೆದು ಕೊಡಿ, ತುಂಬ ಒಳ್ಳೆಯದು. ನಮಗೂ ಒಳ್ಳೆಯದೇ, ಅವ್ರಿಗೂ ಕೂಡ ಒಂದು ಖುಷಿ ಇರುತ್ತೆ. ಅವ್ರ ಆಶೀರ್ವಾದ ಮಾಡಿದ್ರೇ ನಮಗೂ ಒಳ್ಳೆಯದಾಗೋದು. ಸೊ ವರ್ಷಕ್ಕೊಂದು ಸರಿ ಯಾರೇ ಆಗಲಿ, ಅಣ್ಣ ತಮ್ಮಂದಿರು ಯಾರಾದರೂ ಪರವಾಗಿಲ್ಲ, ಕರೆದು ಅರಿಶಿನ ಕೊಟ್ಟು ಒಂದು ಜೊತೆ ಬಳೆ ಕೊಟ್ಟರು ಸಾಕು, ಒಂದು ಬ್ಲೌಸ್ ಪೀಸ್ ಕೊಟ್ಟು ಅವರು ಅಷ್ಟೇ ಸಾಕು, ಖುಷಿ ಪಡ್ತಾರೆ. ನಮಗೇನು ಒಡವೆ ವಸ್ತ್ರನೇ ಕೊಡಿ ಅಂತಲೂ ಯಾರೂ ಕೇಳಲ್ಲ, ಅಷ್ಟೇ ಸಾಕಲ್ವ ಹೆಣ್ಮಕ್ಳಿಗೆ, ಇನ್ನೇನು ಬಯಸ್ತಾರೆ ಹೇಳಿ. ಸೊ ನಮ್ಮ ಹೆಣ್ಮಕ್ಳಿಗೆ ನಾನು ಮದುವೆ ಆದಾಗಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗಿಂದನೂ ಕೊಡೋದು ಬಿಟ್ಟಿಲ್ಲ, ಕೊಡ್ತಾನೇ ಇದ್ದೀನಿ. ಹಾಗೆ ನಾನು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅಕ್ಷತೆ ಕೊಟ್ಟು ನಾವಿಬ್ಬರು ಆಶೀರ್ವಾದ ತೊಗೊಂಡ್ವಿ. ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರೆ. ಸೊ ಅವ್ರ ಹತ್ರ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿ ಆಶೀರ್ವಾದ ತೊಗೊಂಡ್ವಿ, ಬ್ಲೆಸ್ ಮಾಡಿದ್ರು. ಎಲ್ಲರದು ಊಟ ಕೂಡ ಆಯಿತು ಆಗಲೇ.